ಎಲ್ರಿಗೂ ನಮಸ್ಕಾರ. ಇವತ್ತು ಜೀವಾಮೃತವನ್ನು ಯಾವ ರೀತಿ ತಯಾರಿಸಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಎಲ್ಲ ರೈತರಿಗೂ ಈಗ ಸಾಕಷ್ಟು ತಿಳುವಳಿಕೆ ಇದೆ ಯಾವ ರೀತಿ ಜೀವಾಮೃತ ಉಪಯೋಗಕ್ಕೆ ಬರುತ್ತೆ ಅಂಥೇಳಿ. ಈಗಿನ ದಿನಮಾನಗಳಲ್ಲಿ ನಾವು ಮಣ್ಣಿನಲ್ಲಿ ಜೀವಾಣುಗಳನ್ನು ಕಳ್ಕೊಳ್ತಾ ಇದ್ದೀವಿ. ಸೊ ಅವುಗಳನ್ನು ನಾವು ಮತ್ತೆ ಉತ್ಪತ್ತಿ ಮಾಡಿ ಭೂಮಿ ಕೊಡೋದ್ರಿಂದ ಸಾಕಷ್ಟು ಪ್ರಯೋಜನಗಳಿದ್ದಾವೆ. ಈ ನೈಟ್ರೋಜನ್ ಸ್ಥಿರೀಕರಿಸುವುದಾಗಿರ್ಬೋದು, ನಾವು ಏನು ಫಾಸ್ಫರಸ್ ಗೊಬ್ಬರವನ್ನು ಕೊಟ್ಟಿರ್ತೀವಲ್ಲ, ಅದು ಗಿಡಗಳಿಗೆ ಒಂದು ಯೋಗ್ಯ ರೀತಿಯಲ್ಲಿ ಅದು ಉಪಯೋಗ ಆಗಬೇಕಂತಂದರೆ ಜೀವಾಣುಗಳ ಭಾಳಷ್ಟು ಇಂಪಾರ್ಟೆಂಟ್. ಓಕೆ, ಇಲ್ಲಿ ನೋಡಿರ್ಬೋದು ಜೀವಾಮೃತ ತಯಾರು ಮಾಡಬೇಕಂದ್ರೆ ನಮಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂದರೆ ಇಲ್ಲಿ ಹಿಡೀರಿ. ಇಲ್ಲಿ ಸಗಣಿಯನ್ನು ನೀರಿನಲ್ಲಿ ಕಲಿಸ್ಕೊಂಡಿದ್ದೀನಿ. ಇದು ದೇಸಿ ಆಕಳ ಸಗಣಿ ಆದರೆ ಉತ್ತಮ ಅಂತಾರೆ. ಸಾಕಷ್ಟು ಇದರಲ್ಲಿ ಆಲ್ರೆಡಿ ಜೀವಾಣುಗಳು ಇರ್ತವೆ. ಸೊ ಇವುಗಳನ್ನು ನಾನು ಕೋಟಿಗಟ್ಟಲೆ ಜೀವಾಣುಗಳನ್ನು ಯಾವ ರೀತಿ ವೃದ್ಧಿಸಬೇಕು ಅನ್ನೋದೇ ಜೀವಾಮೃತ. ಓಕೆ, ಇಲ್ಲಿ ನಮ್ಮದೇ ಭೂಮಿಯಲ್ಲಿರುವಂಥ ಮಣ್ಣು, ಆದರೆ ಇದರಲ್ಲಿ ಯಾವುದೇ ರೀತಿಯಂಥ ಕೀಟನಾಶಕ ಸಿಂಪಡಣೆ ಆಗಿರಬಾರ್ದು. ಆದ್ದರಿಂದ ನಾನು ವೃಕ್ಷದ ಕೆಳಗಿರುವಂಥ ಮಣ್ಣನ್ನು ತೊಗೊಂಡಿದ್ದೀನಿ. ಸೊ 1 kg ಬೆಲ್ಲ, ಯಾವುದೇ ಒಂದು ದ್ವಿದಳ ಧಾನ್ಯದ ಹಿಟ್ಟನ್ನು ತೊಗೊಂಡಿದ್ದೀನಿ, 1 kg ತೊಗೊಂಡಿದ್ದೀನಿ. ಇಲ್ಲ ಆಕಳ ಗಂಜಲ ಅಥವಾ ಗೋಮೂತ್ರವನ್ನು ಒಂದು 10 ಲೀಟ್ರ್ ಅಂದ್ಕೊಳ್ರಿ. ಇದು ಸಗಣಿ ಒಂದು 10 kg ನೀರಿನಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ. ಇದು ಒಂದು ಬ್ಯಾರಲ್ನಲ್ಲಿ ನಾನು ಅಲ್ಲಿ ನೀವು ನೋಡಿರ್ಬೋದು 200 ಲೀಟ್ರ್ನಷ್ಟು ಒಂದು ಬ್ಯಾರಲ್ನಲ್ಲಿ ನೀರನ್ನು ಹಿಡಿದು ಇಟ್ಕೊಂಡಿದ್ದೀನಿ. ಇವು ಎಲ್ಲ ಮಿಶ್ರಣಗಳನ್ನು ನಾವು ಬ್ಯಾರಲ್ನಲ್ಲಿ ಹಾಕಿ ಕಲಿಸ್ಬೇಕು. ಈಗ 1 by 1 ತೋರಿಸ್ಕೊಡ್ತೀನಿ ನಿಮಗೆ. ಮತ್ತೊಮ್ಮೆ ಇಲ್ಲಿ ನೀವು ನೋಡಿರ್ಬೋದು ಒಂದು ಬ್ಯಾರಲ್ನಲ್ಲಿ ಸುಮಾರು ಒಂದು 200 ಲೀಟ್ರಷ್ಟು ನೀರು ಐತಿ. ಸೊ ಇದರಲ್ಲಿ ನಾನು ಒಂದು 10 kg ಕಲಸಿದ ಸಗಣಿ, ಒಂದು 10 ಲೀಟ್ರ್ನಷ್ಟು ಗೋಮೂತ್ರ, 1 kg ದ್ವಿದಳ ಧಾನ್ಯದ ಒಂದು ಹಿಟ್ಟು, 1 kg ಬೆಲ್ಲ ಮತ್ತು ಒಂದು ಹಿಡಿಯಷ್ಟು ನಮ್ಮದೇ ಭೂಮಿಯಲ್ಲಿ ಇರುವಂಥ ಒಂದು ಮಣ್ಣು ವೃಕ್ಷದ ಕೆಳಗೆ ಅಥವಾ ಬದುವಿನಲ್ಲಿ ಇರುತ್ತಲ್ಲ, ಆ ಮಣ್ಣು ಭಾಳ ಉಪಯುಕ್ತ. ಯಾಕಂದರೆ ಅದರಲ್ಲಿ ನಾವು ಕೀಟನಾಶಕ ಮತ್ತು ಇವೆಲ್ಲ ಗೊಬ್ಬರದ ಒಂದು ಸಿಂಪಡಣೆ ಕಡಿಮೆ ಮಾಡಿರ್ತೀವಲ್ಲ, ಸೊ ಆ ಒಂದು ಮಣ್ಣು ಭಾಳ ಉಪಯುಕ್ತ ಅಂತ ಹೇಳ್ತಾರೆ. ಸೊ ಈ ರೀತಿ ಎಲ್ಲ ಸಾಮಗ್ರಿಗಳನ್ನ ಕಲಿಸಿದರೆ ಸೊ ನಾವು ಏನು ಮಾಡಬೇಕು, ಚೆನ್ನಾಗಿ ಇನ್ನೊಮ್ಮೆ ಕೋಲಿಂದ ಕಲಿಸ್ಬೇಕು. ಇದನ್ನು ನೆರಳೊಳಗೆ ಇಟ್ಕೋಬೇಕು. ಈ ಜೀವಾಮೃತ ಮಾಡಿದ 8 ಮತ್ತು 10 ದಿನಗಳಲ್ಲಿ 8 ದಿನ ಬಿಡಬೇಕು. 8ರಿಂದ 10 ದಿನಗಳಲ್ಲಿ ಆ ಒಂದು ಜೀವಾಣುಗಳು ಸಾಕಷ್ಟು ಉತ್ಪತ್ತಿಯಾಗಿರ್ತವೆ. ಅವುಗಳನ್ನು ನಾವು ಡ್ರಿಪ್ ಇರಿಗೇಷನ್ ಅಥವಾ ಯಾವುದಾದರೂ ಒಂದು ರೀತಿಯಲ್ಲಿ ಭೂಮಿಗೆ ಕೊಡಬೇಕಾಗತ್ತೆ. ಸೊ ಇದರಿಂದ ಏನು ಉಪಯೋಗಪ್ಪ ಅಂತಂದರೆ, ಜೀವಾಣುಗಳು ನಮಗೆಲ್ಲ ಗೊತ್ತಿರೋ ಹಾಗೆ ಸೊ ಅನೇಕ ಜೀವಾಣುಗಳು ಇರ್ತವೆ ಇದರಲ್ಲಿ. ಅಜೋಬ್ಯಾಕ್ಟರ್, ಅಜೋಸ್ಪಿರಿಲಮ್ ಅಂತಿರುತ್ತೆ, ಟ್ರೈಕೋಡರ್ಮಾ ಅಂತಿರುತ್ತೆ. ಸೊ ಇವುಗಳಲ್ಲಿ ಅಸಿಟೋಮೈಸಿನ್, ಇವೆಲ್ಲ ಏನು ಜೀವಾಣುಗಳ ಕೆಲಸ ಏನಪ್ಪ ಅಂದರೆ, ನಾವು ಆಲ್ರೆಡಿ ಗೊಬ್ಬರ ಕೊಟ್ಟಿರ್ತೀವಿ. ಸೊ ಅವು ಮುಕ್ತ ರೂಪದಲ್ಲಿ ಗಿಡಗಳಿಗೆ ಅಥವಾ ಬೆಳೆಗಳಿಗೆ ಸಿಗಲ್ಲ. ಸೊ ಈ ಜೀವಾಣುಗಳು ಏನು ಮಾಡ್ತವೆ, ಆ ಒಂದು ನಾವು ಕೊಟ್ಟಿರೋ ಗೊಬ್ಬರ ಆಗಿರ್ಬೋದು ಅಥವಾ ಸಾರಜನಕ ಏನು ವಾತಾವರಣದಲ್ಲಿರುತ್ತಲ್ಲ, ಆ ಸಾರಜನಕವನ್ನು ಈಗ ಬೆಳೆಗಳಿಗೆ ಯೋಗ್ಯ ರೂಪದಲ್ಲಿ ದೊರೆಯುವಂಥ ಮಾಡ್ತಾವೆ. ಸೊ ಈಗಿನ ದಿನಮಾನಗಳು ನಾವು ಭಾಳ ಜೀವಾಣುಗಳನ್ನ ಕಳ್ಕೊಂಡಿದ್ದೀವಿ. ಸೊ ಮಣ್ಣು ಸಂರಕ್ಷಣೆ ಆದಂಗೆ ಆಗುತ್ತೆ. ನಮಗೆ ಏನಪ್ಪ ಅಂದರೆ ಗೊಬ್ಬರದ ಒಂದು ವೆಚ್ಚವೂ ಕಡಿಮೆ ಆಗುತ್ತೆ. ಸೊ ಈ ರೀತಿ ಸಾವಯವ ರೂಪದಲ್ಲಿ ನಾವು ಏನು ಗೊಬ್ಬರಗಳನ್ನು ನೀಡಬಹುದು ಅಂಥೇಳಿ ಈ ಒಂದು ವಿಡಿಯೋದಿಂದ ನಿಮ್ಗೆ ಹೆಲ್ಪ್ ಆಗಿರ್ಬೋದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ಒಂದು ಬ್ಯಾರಲ್ನಲ್ಲಿ ನಾನು ಏನು ಜೀವಾಮೃತ ತಯಾರು ಮಾಡಿದ್ದೀನಲ್ಲ, ದಿನಕ್ಕೆ ಒಂದು 2ರಿಂದ 3 ಬಾರಿ ಇದನ್ನು ಕಲಿಸ್ತಾ ಇರಬೇಕು. ಸೊ ಕೆನೆಗಟ್ಟತ್ತಲ್ಲ, ಸೊ ಕೆನೆಗಟ್ಟನ್ನು ತಪ್ಪಿಸ್ಲಿಕ್ಕೆ ಸೊ ವರ್ಷಕ್ಕೆ ಒಂದು 2 ಸಲ ಜೀವಾಮೃತ ಬೆಳೆಗಳಿಗೆ ಕೊಟ್ಟರೆ ಮಣ್ಣು ಸಂರಕ್ಷಣೆ ಆಗುತ್ತೆ ಮತ್ತು ಫಲವತ್ತತೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಿಂದ ನಿಮ್ಗೆ ಹೆಲ್ಪ್ ಆಗಿರ್ಬೋದು ಅಂದ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.